ಡೆವಿಲ್ ಹಾಗೂ ಮಾರ್ಕ್ ಸಿನಿಮಾ ವಿಚಾರವಾಗಿ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚ ದಚ್ಚು ಫ್ಯಾನ್ಸ್ ನಡುವೆ ಸ್ಟಾರ್ ವಾರ್ ಶುರುವಾಗಿದ್ದು, ಇದರಲ್ಲಿ ಸುದೀಪ್ ತಮ್ಮ ಅಭಿಮಾನಿಗಳ ಪರ ನಿಂತರೆ, ಅತ್ತ ವಿಜಯಲಕ್ಷ್ಮಿ ಅವರು ತಮ್ಮ ಸೆಲೆಬ್ರಿಟೀಸ್ ಪರ ನಿಂತಿದ್ದಾರೆ. ಮೊನ್ನೆ ಸುದೀಪ್ ಮಾತನಾಡುವಾಗ ತಮ್ಮ ವಿರೋಧಿಗಳಿಗೆ ಟಾಂಗ್ ನೀಡಿದ್ದರು. ಕಿಚ್ಚನ ಮಾತಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ತಮ್ಮ ಮಾತಿನ ಶೈಲಿಯಲ್ಲಿಯೇ ಟಾಂಗ್ ಕೊಟ್ಟಿದ್ದರು. ಇದೀಗ ವಿಜಯಲಕ್ಷ್ಮಿ ಅವರ ಪರವಾಗಿ ನಟ ಧನ್ವೀರ್ ಹಾಗೂ ಮಗ ವಿನೀಶ್ ಕೂಡ ನಿಂತಿದ್ದಾರೆ. ಇದೀಗ ದರ್ಶನ್ ಮಗ ವಿನೀಶ್ ಕೂಡ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದ್ರೆ ವಿನೀಶ್ ಹೇಳಿದ್ದೇನು ನೋಡೋಣ ಬನ್ನಿ. ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕ್ ಸಿನಿಮಾವನ್ನ ಸೋಲಿಸಲೇಬೇಕು ಅಂತ ಕೆಲವರು ಟ್ರೋಲ್ ಮಾಡುತ್ತಿದ್ದಾರೆ. ಮಾರ್ಕ್ ಸಿನಿಮಾವನ್ನ ಗೆಲ್ಲಿಸಲೇಬೇಕೆಂದು ಕಿಚ್ಚ ಫ್ಯಾನ್ಸ್ ತೊಡೆ ತಟ್ಟಿ ನಿಂತಿದ್ದಾರೆ. ಇದರ ಬೆನ್ನಲ್ಲೇ ಮಾತಿನ ಯುದ್ಧ ಶುರುವಾಗಿದೆ. ವಿಜಯಲಕ್ಷ್ಮಿ ಅವರು ಸುದೀಪ್ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ. ತಾಯಿ ವಿಜಯಲಕ್ಷ್ಮಿ ಹೇಳಿದ ಮಾತನ್ನ ಶೇರ್ ಮಾಡಿಕೊಂಡಿರುವ ಮಗ ವಿನೀಶ್, ಆನೆ ನಡೆಯುತ್ತಾ ಇದ್ರೆ ಸೈಡ್ಗೆ ಹೋಗ್ತಾ ಇರಬೇಕು, ಇಲ್ಲ ಅಂದ್ರೆ ಕಾಲಿಗೆ ಸಿಕ್ಕರೆ ಅದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಡೆವಿಲ್ನ ತಡೆಯೋರು ಯಾರೂ ಇಲ್ಲ ಎಂದಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಇನ್ನು ದರ್ಶನ್ ಆಪ್ತ ಧನ್ವೀರ್, ಕಾಡಿಗೆ ಒಬ್ಬನೇ ರಾಜ ಆಗಿರಬೇಕು, ಅದು ಸಿಂಹ ಅಂತ ದರ್ಶನ್ ಜೊತೆಗಿನ ಫೋಟೋ ಹಂಚಿಕೊಂಡು ಸುದೀಪ್ಗೆ ಟಾಂಗ್ ಕೊಟ್ಟಿದ್ದಾರೆ. ಆದರೆ ಸುದೀಪ್ ಅವರು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ದು ಕೇವಲ ಸಿನಿಮಾ ಪೈರಸಿ ಮಾಡುವವರ ವಿರುದ್ಧವೇ ಹೊರತು ಯಾರ ನಟರ ಬಗ್ಗೆಯೂ ಅಲ್ಲ. ಆದರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ನೀವು ಹೆಗಲು ಮುಟ್ಟಿ ನೋಡಿಕೊಳ್ಳುತ್ತೀರಾ ಅಂತ ಕಿಚ್ಚ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ.